ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಇವತ್ತಿನ ಮೊದಲನೇ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ಸಖತ್ತಾಗಿದೆ. ಅದರಲ್ಲೂ ಗಿಲ್ಲಿಯವರು ಮತ್ತು ಇಲ್ಲಿ ಕಾವ್ಯ ಅವ್ರ ಫ್ಯಾನ್ಸ್ಗಂತೂ ಸಖತ್ ಖುಷಿ ಆಗುತ್ತೆ. ಇವತ್ತಿನ ಎಪಿಸೋಡ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಬನ್ನಿ ಫಸ್ಟು ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಆ ನಂತರ ಏನೇನು ವಿಚಾರಗಳು ಆಯಿತು ಅಂತ ಕೂಡ ಇಲ್ಲಿ ಮಾತಾಡ್ತಾ ಹೋಗೋಣ. ಸಂಪ್ರದಾಯ ಹೆಂಗ್ ಗೊತ್ತನಾ? ಬ್ರೇಸ್ಲೆಟ್ ಎಂಗೇಜ್ಮೆಂಟ್ ಕಡೆ ತಂದು ಕೊಡೋದು ನಮ್ ಕಡೆ ಎಂಗೇಜ್ಮೆಂಟ್ ರಿಂಗ್ ಕೊಡೋದು ಸರ್. ಎಸ್, ಎಲ್ಲರೂ ಕೂಡ ಇಲ್ಲಿ ಹೇಳ್ತಿದ್ರೆ ಆಲ್ಮೋಸ್ಟ್ ಆಗಿ ಕಾವ್ಯ ಅವರು ಗಿಲ್ಲಿಯವರು ಫ್ರೆಂಡ್ಶಿಪ್ಗಿಂತ ತುಂಬ ಚೆನ್ನಾಗಿ ಪೇರ್ ಆದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತುಂಬ ಜನ ಮಾತಾಡಿದ್ರಿ. ಕಮೆಂಟಲ್ಲೂ ಕೂಡ ಇಲ್ಲಿ ಹಾಕಿದ್ರಿ. ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ, ಯಾಕಪ್ಪ ಸುಮ್ಮನೆ ಬೇರೆಯವ್ರಿಗೆಲ್ಲ ಇಲ್ಲಿ ತೊಂದರೆ ಮಾಡೋದು ಅಂತ ಮಾಡೋದು. ಕಾವ್ಯ ಅವ್ರಿಗೂ ಕೂಡ ಸ್ವಲ್ಪ ಡ್ಯಾಮೇಜ್ ಆಗುತ್ತಲ್ಲ. ಈಗ ಕಿಚ್ಚ ಸುದೀಪ್ ಸರ್ ಇದನ್ನ ಕೇಳಿದ್ದಾರೆ. ಕಿಚ್ಚ ಸುದೀಪ್ ಸರ್ ಇಲ್ಲಿ ಗಿಲ್ಲಿ ಅವ್ರನ್ನ ಕೇಳ್ತಾರೆ ಪ್ರೋಮೋದಲ್ಲಿರೋ ಪ್ರಕಾರ, ಕಾವ್ಯ ಅವ್ರ ಫ್ಯಾಮಿಲಿ ಬಂದಿತ್ತಲ್ವಾ, ನಿಮ್ಮ ತಲೆಯಲ್ಲಿ ಏನೇನು ಓಡ್ತಾ ಇತ್ತು ಅಂತ ಇಲ್ಲಿ ಕೇಳಿದ್ರು. ಅದಕ್ಕೆ ಧ್ರುವಂತವ್ರು ಹೇಳ್ತಾರೆ, ಬ್ರಾಸ್ಲೆಟ್ ಕೊಟ್ಟರು, ಗಿಫ್ಟ್ ಕೊಟ್ಟರು ಸರ್ ಅಂತಂದ್ಬಿಟ್ಟು. ಅದಕ್ಕೆ ಗಿಲ್ಲಿಯವ್ರು ನೋಡಿ ಪಟ್ ಅಂತಂದ್ಬಿಟ್ಟು ಅವ್ರ ಮನೆ ಸಂಪ್ರದಾಯ ಪ್ರಕಾರ, ಅದೇ ನಮ್ಮನೆ ಸಂಪ್ರದಾಯದ ಪ್ರಕಾರ ಎಂಗೇಜ್ಮೆಂಟ್ಗೆ ಬ್ರಾಸ್ಲೆಟ್ ಕೊಡೋದು ಸರ್, ಅದು ನಮ್ಮನೆ ಸಂಪ್ರದಾಯ ಅಂತ ಇಲ್ಲಿ ಹೇಳಿದ್ರು. ಇಮ್ಮಿಡಿಯೇಟ್ ಆಗಿ ಇಲ್ಲಿ ಕಾವ್ಯ ಅವ್ರು ಕೂಡ ಹೇಳ್ತಾರೆ, ನಮ್ಮ ಕಡೆ ಎಂಗೇಜ್ಮೆಂಟ್ಗೆ ರಿಂಗ್ ಕೊಡೋದು ಸರ್ ಅಂತಂದ್ಬಿಟ್ಟು. ಒಟ್ಟಿನಲ್ಲಿ ಕಾವ್ಯ ಅವ್ರಿಗೆ ರಿಂಗ್ ಹಾಕಿದ್ರೆ ಮಾತ್ರನೇ ಇಲ್ಲಿ ಎಂಗೇಜ್ಮೆಂಟು, ಆದರೆ ಗಿಲ್ಲಿ ಅವ್ರಿಗೆ ಬ್ರಾಸ್ಲೆಟ್ ಕೊಟ್ಟಿರೋದೇ ಎಂಗೇಜ್ಮೆಂಟು ಅನ್ನೋ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಕಾವ್ಯ ಅವ್ರಿಗೆ ಹೇಳ್ತಾರೆ, ಮೋಸ್ಟ್ಲಿ ನೀವು ರಿಂಗ್ನ ಸ್ವಲ್ಪ ದೊಡ್ಡದು ಮಾಡಿಬಿಟ್ಟು ಬ್ರಾಸ್ಲೆಟ್ ಮಾಡಿಕೊಟ್ಬಿಟ್ರ ಅಂತ ಕೂಡ ಇಲ್ಲಿ ಹೇಳಿದ್ರು. ಯಾಕಂದರೆ ಅದೇ ಥರ ಇಲ್ಲಿ ಇತ್ತಲ್ವಾ, ರಿಂಗ್ ಹಾಕ್ಲಿಲ್ಲ ಅಂದರೆ ಏನೋ ಬ್ರಾಸ್ಲೆಟ್ ಹಾಕಿದ್ದಾರೆ, ಎಂಗೇಜ್ಮೆಂಟ್ ಆಗಿರೋ ರೀತಿಯಲ್ಲೇ ಇದೆ ಅಂತ ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ಕಾಲು ಇಳಿತಿದ್ದಾರೆ ಅಷ್ಟೇ, ಸೀರಿಯಸ್ ಆಗಿ ಇಲ್ಲ. ಅಂದರೆ ಯಾವ್ದಾರ ಒಂದು ದೊಡ್ಡ ವಿಚಾರನ ಸ್ವಲ್ಪ ಈ ಥರ ತಮಾಷೆ ಕೇಳಿದ್ರೆ ಅವ್ರ ಬಾಯಲ್ಲಿ ಏನಿದೆ, ಅವ್ರ ಮನಸ್ಸಲ್ಲಿ ಏನಿದೆ ಅಂತಂದ್ಬಿಟ್ಟು ಇಲ್ಲಿ ಹೊರಗಡೆ ಬಂದೇ ಬರುತ್ತೆ. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಕೇಳಿದ್ದಾರೆ. ಎಷ್ಟೋ ಸತಿ ಅಂದರೆ ಈ ಥರ ವಿಚಾರಗಳನ್ನ ಮನೆಯವರು ಕೂಡ ಇಲ್ಲಿ ಕೇಳಿದಾಗ ಹಾಗಿಲ್ಲ ಹೀಗಿಲ್ಲ ಅಣ್ಣ ಅಣ್ಣ ಅಂತ ಕಾವ್ಯ ಅವರು ಕರೆದಿದ್ದಾರೆ. ಆದರೆ ಗಿಲ್ಲಿಯವರು ಒಪ್ಕೊಂಡಿಲ್ಲ ಅಣ್ಣ ಅಂತಂದ್ಬಿಟ್ಟು. ನೋಡೋಣ ಇನ್ನು ಏನೆಲ್ಲ ಇಲ್ಲಿ ವಿಚಾರಗಳು ಬಂತು ಅಂತಂದ್ಬಿಟ್ಟು. ಇಷ್ಟು ನೋಡೋಕ್ಕೆ ಸಖತ್ ಖುಷಿ. ಪ್ರೋಮೋ ನೋಡಿದ ತಕ್ಷಣ ಸಖತ್ ಎಕ್ಸೈಟ್ಮೆಂಟ್ ಆಯಿತು. ಇವತ್ತಿನ ಎಪಿಸೋಡ್ ಅಂತೂ ಸಖತ್ತಾಗಿರುತ್ತೆ. ನೋಡೋಣ ಇನ್ನು ಏನೆಲ್ಲ ವಿಚಾರಗಳು ಮಾತಾಡಿದ್ದಾರೆ ಅಂತಂದ್ಬಿಟ್ಟು. ರಕ್ಷಿತ್ ಅವ್ರು ನೋಡಿ ಟಕ್ ಅಂತಂದ್ಬಿಟ್ಟು ನಿಮ್ಗೇನು ಅನ್ನಿಸ್ತು ಅಂತಂದ್ಬಿಟ್ಟು ಕೇಳಿರ್ಬೇಕು ಕಿಚ್ಚ ಸುದೀಪ್ ಸರ್. ಅದಕ್ಕೆ ಇಲ್ಲಿ ರಕ್ಷಿತ್ ಅವ್ರು ಕೂಡ ಇಲ್ಲಿ ಮಾತಾಡಿರ್ಬೇಕು. ಅವರು ಹೇಳ್ತಾರೆ ಗಿಲ್ಲಿ 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 ಅಂತ ಅಂತಂದ್ಬಿಟ್ಟು, ಅಂದರೆ ಗಿಲ್ಲಿ ಅಣ್ಣ ಅಂತ ಹೇಳ್ತಾರೆ, ಹಾಗೆ ಹೀಗೆ ಅಂತ ಸಮಥಿಂಗ್ ವರ್ಡ್ನ ಯೂಸ್ ಮಾಡಿರ್ಬೇಕು. ಪ್ರೋಮೋದಲ್ಲಿ ಅಷ್ಟೇ ತೋರಿಸ್ತಾರಲ್ವಾ, ಆದರೂ ಕೂಡ ಅವರು ಗಿಲ್ಲಿ ಪಕ್ಕದಲ್ಲೇ ಹೋಗ್ಬಿಟ್ಟು ಕುತ್ಕೊತಾರೆ ಅಂತಂದ್ಬಿಟ್ಟು. ನೋಡಿ ಇಲ್ಲಿ ರಕ್ಷಿತ್ ಅವ್ರ ಮನಸ್ಸಲ್ಲಿ ಏನಪ್ಪ ಇದೆ ಅಂತಂದರೆ, ಹೌದು ಕಾವ್ಯವ್ರು ಯಾವಳು ಕೂಡ ಗಿಲ್ಲಿ ಗಿಲ್ಲಿ ಅಂತ ಅಂತಾರೆ, ಮತ್ತು ಅಣ್ಣ ಅಂತಲೂ ಕೂಡ ಇಲ್ಲಿ ಕರೆದಿದ್ದಾರೆ, ಆದರೂ ಕೂಡ ಹೋಗ್ಬಿಟ್ಟು ಅವ್ರ ಪಕ್ಕನೇ ಕುತ್ಕೊತಾರೆ ಅಂತ ಇಲ್ಲಿ ಹೇಳಿದ್ರು. ಅದರಲ್ಲೂ ಕೂಡ ರಕ್ಷಿತ್ ಅವ್ರ ಫೇಸ್ ರಿಯಾಕ್ಷನ್ ನೋಡ್ತಿದ್ರೆ ಒಟ್ಟಿನಲ್ಲಿ ಹೇಗಾದರೂ ಮಾಡಿ, ಅಂದರೆ ನಾವು ಇಷ್ಟು ದಿವಸ ಏನು ಮಾತಾಡ್ಕೊತಿದ್ವಿ, ಒಂದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಒಂದು ಗುಡ್ ಫ್ರೆಂಡ್ಶಿಪ್ ಅಂತ ಇರ್ಬೋದು, ಅಥವಾ ಅಣ್ಣ ತಂಗಿ ಅಂತ ಇರ್ಬೋದು, ಈ ಎಲ್ಲ ವಿಚಾರಗಳನ್ನೆಲ್ಲ ಕೂಡ ಅಲ್ಲಿ ನೋಡ್ಕೊತಾ ಹೋಗ್ತಿದ್ರೆ ಇಲ್ಲಿ ರಕ್ಷಿತ್ ಅವರು ಸುಮಾರು ಸತಿ ಗಿಲ್ಲಿಯವ್ರಿಗೆ ಇಲ್ಲ ಗಿಲ್ಲಿಯವ್ರ ಥರ ಹುಡುಗ ಬೇಕು ನನಗೆ ಮದುವೆ ಆಗೋಕ್ಕೆ ಅಂತ ಇಲ್ಲಿ ಹೇಳಿದ್ರು. ಇವಾಗ ನೋಡಿದ್ರೆ ಈ ಥರ ಹೇಳ್ತಾರೆ, ಅಂದರೆ ಗಿಲ್ಲಿ ಥರ ಹುಡುಗ ಬೇಕು, ಬಟ್ ಗಿಲ್ಲಿ ಅಲ್ಲ, ಯಾವಾಗಲೂ ಕೂಡ ಕಾಮಿಡಿ ಮಾಡ್ತಾ ಇರಬೇಕು, ನನಗೂ ಕೂಡ ಅದು ಎಂಜಾಯ್ ಮಾಡ್ತೀನಿ, ತುಂಬ ಇಷ್ಟ ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರು ಸುಮಾರು ಸತಿ ಇಲ್ಲಿ ಹೇಳಿದ್ದಾರೆ. ಫ್ರೆಂಡ್ಶಿಪ್ ಅನ್ಕೋಬೇಕಾ ಏನು ಅನ್ಕೋಬೇಕಾ ಖಂಡಿತವಾಗ್ಲೂ ಇಲ್ಲಿ ಗೊತ್ತಿಲ್ಲ. ಯಾಕಂದರೆ ಕಿಚ್ಚ ಸುದೀಪ್ ಸರ್ ಕೇಳಿದಾಗ ಕೂಡ ಅದನ್ನೇ ಹೇಳ್ತಿದ್ದಾರೆ, ಗಿಲ್ಲಿ 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 ಅಂತ ಹೇಳ್ತಾನೆ ಇರ್ತಾರೆ, ಮತ್ತೆ ಹೋಗ್ಬಿಟ್ಟು ಅವ್ರ ಪಕ್ಕನ ಇಲ್ಲಿ ಕೂತಿದ್ದಾರೆ ಅಂತಂದ್ಬಿಟ್ಟು. ಅದಕ್ಕೆ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ನೋಡಿ ಅದೆಲ್ಲ ನೋಡಿಕೊಂಡು ಕಾವ್ಯ ಅವ್ರು ಎಂಜಾಯ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ನಿಮಗಂತೂ ಸ್ವಲ್ಪ ಉರಿಯುತ್ತೆ ಅಂತಂದ್ಬಿಟ್ಟು. ಖಂಡಿತವಾಗ್ಲೂ ಇಲ್ಲಿ ರಕ್ಷಿತ್ ಅವ್ರಿಗೆ ಉರಿತಾನೆ ಇರುತ್ತೆ. ನೋಡಿ ಇವಾಗ ಕಿಚ್ಚ ಸುದೀಪ್ ಸರೇ ಇಲ್ಲಿ ಹೇಳಿದ್ದಾರೆ, ನಾವೆಲ್ಲ ಹೇಳಿದ್ರೆ ಇಲ್ಲ ಅವರಿಬ್ರು ಅಣ್ಣ ತಂಗಿ ಥರ ಬಾಂಡಿಂಗು, ಯಾಕೆ ಆ ಥರ ಎಲ್ಲ ಮಾತಾಡಬೇಕು ಅಂತ ಕೆಲವೊಬ್ರು ಇಲ್ಲಿ ಸುಮಾರು ಸತಿ ಪ್ರಶ್ನೆ ಮಾಡಿದ್ದೀರಾ. ಆದರೆ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರಲ್ಲ, ಅವರಿಬ್ರು ಆ ಥರ ಇರೋದ್ರ ನೋಡಿ ರಕ್ಷಿತ್ ಅವ್ರಿಗೆ ಉರಿತದೆ ಅಂತಂದ್ಬಿಟ್ಟು. ಅದೇ ಹೇಳಲ್ವಾ, ಕೆಲವೊಂದು ವಿಚಾರಗಳನ್ನ ಮಾತಾಡ್ತಿರ್ಬೇಕಾದ್ರೆ ಇಲ್ಲಿ ಗಿಲ್ಲಿಯವ್ರ ಪಕ್ಕ ಕಾವ್ಯವ್ರು ಕೂತ್ರೆ ಇಲ್ಲಿ ರಕ್ಷಿತ್ ಅವ್ರಿಗೆ ಅದು ಆಗಲ್ಲ. ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಅದನ್ನ ಅಬ್ಸರ್ವ್ ಮಾಡಿದ್ದಾರೆ. ಅದಕ್ಕೆ ನೆಕ್ಸ್ಟ್ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ, ಹೆಂಗಾದರೂ ಮಾಡಿ ಕಾವ್ಯನ ಹೊರಗಡೆ ಕಳಿಸ್ಬಿಟ್ರೆ ನಾನು ಹೋಗ್ಬಿಟ್ಟು ಗಿಲ್ಲಿ ಪಕ್ಕ ಕುತ್ಕೊಂಡ್ಬಿಡೋಣ ಅಂತಂದ್ಬಿಟ್ಟು ಇದೀನಲ್ವಾ ಅಂತಂದ್ಬಿಟ್ಟು. ಖಂಡಿತವಾಗ್ಲೂ ರಕ್ಷಿತ್ ಅವ್ರ ಮನಸ್ಸಲ್ಲಂತೂ ಅದೇ ಇದೆ, ಕ್ಲಿಯರಾಗಿ ಗೊತ್ತಾಗ್ತಿದೆ. ನೋಡಿ ಅಂದರೆ ಈ ಥರ ವಿಚಾರಗಳನ್ನ ಇಲ್ಲಿ ಕೇಳಿದಾಗ, ಕಾಮಿಡಿ ರೂಪದಲ್ಲಿ ಕೇಳಿದಾಗ ಇಲ್ಲ ಅವ್ರ ಮನಸ್ಸಲ್ಲಿ ಏನಿದೆ ಅಂತಂದ್ಬಿಟ್ಟು ತಿಳ್ಕೊಳ್ಬೋದು. ಬಟ್ ಬೇರೆ ಥರ ಇಲ್ಲಿ ಕೇಳಿದಾಗ, ಅಂದರೆ ಸೀರಿಯಸ್ ಆಗಿ ಕೇಳಿಬಿಟ್ರೆ ಈ ಥರ ವಿಚಾರಗಳನ್ನ ಯಾರು ಕೂಡ ಬಾಯಿ ಬಿಡೋದೇ ಇಲ್ಲ. ಅದರಲ್ಲೂ ಕೂಡ ನೋಡಿ ಯಾರ್ಯಾರಿಗೆ ಏನೇನು ಅನಿಸ್ತಪ್ಪ ಅಂತ ಕೇಳಿದ್ರೆ ರಕ್ಷಿತ್ ಅವ್ರು ಮಾತ್ರ ಮಾತಾಡಿದ್ದಾರೆ. ಯಾವಾಗಲೂ ಕೂಡ ಗಿಲ್ಲಿ ಗಿಲ್ಲಿ ಅಂತಂದ್ಬಿಟ್ಟು ಈ ಥರ ಮಾತಾಡ್ತಾ ಇರ್ತಾರೆ, ಆದರೂ ಕೂಡ ಅವ್ರ ಪಕ್ಕನ ಇಲ್ಲಿ ಹೋಗಿ ಕುತ್ಕೊಂಡಿದ್ದಾರಲ್ವಾ ಅಂತಂದ್ಬಿಟ್ಟು. ಯಾಕೆ ಇಲ್ಲಿ ರಕ್ಷಿತ್ ಅವ್ರು ಬೇಜಾರು ಮಾಡ್ಕೋಬೇಕು, ಅಂದರೆ ಗಿಲ್ಲಿಯವ್ರ ಪಕ್ಕ ಅವರು ಕೂತ್ಕೊಳ್ಳೋಕೆ ಚಾನ್ಸ್ ಸಿಗ್ತಲ್ಲ ಅಂದ್ಬಿಟ್ಟು ಗೊತ್ತಾಗ್ತದೆ. ಅದಕ್ಕೆ ನಾಮಿನೇಷನ್ ವಿಚಾರ ಆಗಲಿ ಮತ್ತು ಇಲ್ಲಿ ಕ್ಯಾಪ್ಟನ್ಸಿ ವಿಚಾರ ಆಗಲಿ ಏನೇ ಆದರೂ ಕೂಡ ಫಸ್ಟು ಕಾವ್ಯ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಗಿಲ್ಲಿಯವರು ಕಾವ್ಯ ಅವ್ರ ಜೊತೆ ಇಲ್ಲಿ ಇರೋದು ಇಷ್ಟ ಇಲ್ಲ, ಕಾವ್ಯ ಅವರು ಕೂಡ ಗಿಲ್ಲಿಯವ್ರ ಜೊತೆ ಇರೋದು ರಕ್ಷಿತ್ ಅವ್ರಿಗೆ ಇಷ್ಟ ಇಲ್ಲ. ಒಟ್ಟಿನಲ್ಲಿ ಅವರಿಬ್ಬರು ಕೂಡ ಜೊತೆಗಿರೋದು ರಕ್ಷಿತ್ ಅವ್ರಿಗೆ ಇಷ್ಟ ಇಲ್ಲ. ಅದು ಕ್ಲೀಟಾಗಿ ಗೊತ್ತಾಗ್ತಿದೆ, ಕ್ಲಿಯರ್ ಕಟ್ ಆಗಿದೆ. ಅದರಲ್ಲೂ ಕೂಡ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರಲ್ವಾ, ಅಂದರೆ ಅವ್ರ ಪ್ಲ್ಯಾನ್ ಏನಿದೆ ಅಂತಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ಗೂ ಕೂಡ ಇಲ್ಲಿ ಗೊತ್ತಾಗಿದೆ. ಇದು ಸುಮಾರು ಸತಿ ಇಲ್ಲಿ ಹೇಳಿದ್ದಾರೆ, ಅಂದರೆ ಇಂಡೈರೆಕ್ಟ್ ಆಗಿ ಅಂತಲ್ಲ,
ಚೈತ್ರ ಅವ್ರು ಕೂಡ ಇಲ್ಲಿ ಹೇಳಿದರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ, ಇಲ್ಲ ಅವಳು ಹಿಂದೊಂದು ಮುಂದೊಂದೇನು ಮಾತಾಡಿಲ್ಲ, ಡೈರೆಕ್ಟಾಗಿ ಹೇಳಿದ್ದಾರೆ ಕಾವ್ಯ ಅವರಾಗಿರೋದು ಗಿಲ್ಲಿ ಅವರಾಗಿರೋದು ಇಬ್ಬರು ಕೂಡ ಒಟ್ಟಿಗೆ ಇರೋದು ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಸುಮಾರು ಸತಿ ಹೇಳಿದ್ದಾರೆ. ಇವಾಗೂ ಕೂಡ ಇಲ್ಲಿ ರಕ್ಷಿತ್ ಅವರು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಇಷ್ಟ ಇಲ್ಲ ಅಂತಲೇ ಇಲ್ಲಿ ಹೇಳ್ತಿದ್ದಾರೆ. ನೋಡೋಣ ವೀಕ್ಷಕರೇ, ಪ್ರೋಮೋನ ಎಷ್ಟೊಂದು ಚೆನ್ನಾಗಿದೆ, ಸಖತ್ತಾಗಿದೆ. ಇವಾಗ ಇದಕ್ಕೆ ಕಾವ್ಯ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು, ಅಂದರೆ ಹೇಳಿದ್ರು ಅಲ್ಲೇ ನಮ್ಮ ಕಡೆಯಲ್ಲಿ ಎಂಗೇಜ್ಮೆಂಟು ಅಂತಂದರೆ ಉಂಗುರ ಕೊಡೋದು ಅಂತ ಕಾವ್ಯ ಅವ್ರು ಹೇಳಿದ್ರೆ, ಗಿಲ್ಲಿ ಅವರು ಇಲ್ಲ ಬ್ರಾಸ್ಲೆಟ್ ಕೊಟ್ಬಿಟ್ರೆ ಇಲ್ಲಿ ಎಂಗೇಜ್ಮೆಂಟು ಅಂತ ಅಂದ್ಬಿಟ್ಟು, ನಿಜವಾಗ್ಲೂ ಎಂಗೇಜ್ಮೆಂಟ್ ಆಯಿತಾ ಅಥವಾ ಇಲ್ವಾ ನೋಡೋಣ. ಈ ಥರ ಏನು ಅಂತ ತಮಾಷೆಗೆ ಹೇಳ್ತಿರೋದು, ಏನೊಂದು ಉತ್ತರ ಬಂದಿರುತ್ತೆ ಕಾವ್ಯವ್ರ ಬಾಯಲ್ಲಿ. ಮತ್ತು ಇಲ್ಲಿ ಗಿಲ್ಲಿಯವರು ಇನ್ನೂ ಏನೆಲ್ಲ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು, ಅದರಲ್ಲೂ ಕೂಡ ಧ್ರುವಂತವರು ಕೂಡ ಇಲ್ಲಿ ಹೇಳಿದ್ರು ಬ್ರಾಸ್ಲೆಟ್ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು, ಯಾರ್ಯಾರು ಇಲ್ಲಿ ಏನೇನು ಮಾತಾಡಿದ್ರು, ಏನೇನು ವಿಚಾರಗಳು ಬಂತು ಅಂತ ಅಂದ್ಬಿಟ್ಟು. ಇವತ್ತಿನ ಎಪಿಸೋಡ್ ಅಂತೂ ಸಖತ್ ಫನ್ ಆಗಿರುತ್ತೆ. ಮತ್ತು ಇಲ್ಲಿ ಇದ್ರ ಜೊತೆಗೆ ಸ್ವಲ್ಪ ಸೀರಿಯಸ್ ಆದ ವಿಚಾರ ಅಂತೂ ಇಲ್ಲಿ ಇದ್ದೇ ಇರುತ್ತೆ, ಯಾಕಂದರೆ SR ರೌಂಡ್ ಇರುತ್ತೆ. ಮತ್ತು ಇಲ್ಲಿ ನಿನ್ನೆ ಇಲ್ಲಿ ಅಶ್ವಿನಿ ಅವರು ಸೇವ್ ಆಗಿದ್ದಾರೆ. ಇನ್ನೂ 4 ಜನದಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಪ್ರಕಾರ ಈಗ 4 ಜನ ಯಾರಿದ್ದಾರೆ, ಇದರಲ್ಲಿ ಯಾರು ವೀಕ್ ಅಂತ ನಿಮಗೆ ಅನಿಸ್ತಾರೆ, ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೆ ನಿಮ್ಗೆ ಇಷ್ಟ ಆಗುತ್ತೆ, ಟಾಪ್ 5 ಕಂಟೆಸ್ಟೆಂಟು ಯಾರು ಇರಲೇಬೇಕು, ಈ ಸತಿ ಬಿಗ್ ಬಾಸ್ ಸೀಸನ್ 12ನ ಯಾರು ವಿನ್ ಆಗಬೇಕು, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.